ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನೇ ಹೇಳು ಗುಂಡು, ನೀನು ನಿಮ್ಮ ತಾತನ ಥರನೇ. ಹೆಂಡತಿ ಅಂದ್ರೆ ಏನು ಪ್ರೀತಿ, ಏನು ಕತೆ ಎಲ್ಲರೂ ಕೇಳಿಸ್ಕೊಂಡ್ಬಿಟ್ವಿ ಬಿಡು. ಅಜ್ಜಿ, ಅದು ನೀವೆಲ್ಲರೂ ಇದ್ದೀರಿ ಅಂತ ಗೊತ್ತಾಗ್ಲಿಲ್ಲ. ಹೇಳಿ, ಜೇನ್ ಫೋನ್ ಮಾಡಿದ್ದು? ಸರಿ ಕಣೋ, ಅಲ್ವಾ ನಾಳೆ ಹಬ್ಬ ಇಟ್ಕೊಂಡು ಆಚೆ ಹೋಗಿದ್ಯಲ್ಲ, ಮನೇಲೇ ಇರ್ಬೇಕನ್ನೋದು ಗೊತ್ತಿಲ್ಲ. ಅಲ್ಲ, ಹಬ್ಬ ಏನ್ ದಿನ ಬರುತ್ತೇನೋ? ವರ್ಷಕ್ಕೊಂದ್ಸಲ ಬರೋದು, ಮನೇಲಿ ಇರ್ಬೇಕು ತಾನೇ? ಇಲ್ಲ ಅಜ್ಜಿ, ನನ್ಗೆ ಅರ್ಥ ಆಗುತ್ತೆ. ಅದು ಇಂಪಾರ್ಟೆಂಟ್ ಕೆಲಸ. ಅದು ದಾವಣಗೆರೆನಲ್ಲಿ ನಮ್ದೊಂದು ಲ್ಯಾಂಡ್ ಡಿಸ್ಪ್ಯೂಟ್ ಇತ್ತಲ್ಲ ಅಜ್ಜಿ, ಅದು ಸೆಟಲ್ಮೆಂಟ್ಗೆ ಅಂತ ಕರೆಸಿದ್ದಾರೆ. ನಾಳೆ ಲೋಕಲ್ MLA ಮೀಟ್ ಮಾಡಬೇಕು, ಹಾಗೆ DC ಮೀಟ್ ಮಾಡಬೇಕು. 2 ವರ್ಷದಿಂದ ಅದು ಜಗ್ತಾನೆ ಇದೆ. ಅದಕ್ಕೆ ಏನು ಜಾಸ್ತಿ ಎಳೆಯೋದು ಬೇಡ ಅಂತ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅರ್ಥ ಆಗುತ್ತಪ್ಪ, ಆದ್ರೆ ಹಬ್ಬದ ದಿನ ನಿಮ್ಮ ಮನೇಲಿ ಇರಲ್ವಲ್ಲ, ಅದೇ ನಮಗೆ ಬೇಜಾರಾಗ್ತದೆ. ನಾನು ಹಬ್ಬನ ಮಿಸ್ ಮಾಡ್ಕೋತಾ ಇದ್ದೀನಿ ಅಜ್ಜಿ. ನಾವ್ಯಾಕೆ ಒಂದು ಕೆಲಸ ಮಾಡಬಾರ್ದು? ಒಂದು 4 ದಿವಸ ಬಿಟ್ಟು ಪೂಜೆನ ಮಾಡ್ಬೋದಲ್ವಾ? ಹಂಗೆಲ್ಲ ಮಾಡಕ್ಕಾಗಲ್ಲಪ್ಪ, ಚೌತಿ ದಿನನೇ ಮಾಡಬೇಕು. ಸರಿ ಬಿಡು, ನೀನಿಲ್ಲ ಅಂದ್ರೆ ಏನಂತೆ, ನೀನು ವಾರಸ್ತಾರ ಇದ್ದಾನಲ್ಲ ನಿನ್ನ ಮಗ, ಅವನ್ನೇ ಇಟ್ಕೊಂಡು ಪೂಜೆ ಮಾಡಿ ಹಬ್ಬ ಮಾಡಿ ಮುಗಿಸ್ತಿ. ಅವನೇ ತಾನೇ ಮುಂದಿನ ಯಜಮಾನ. ನಡೆಯುತ್ತೆ ಬಿಡು. ಸರಿನಪ್ಪ, ನಿನ್ನ ಕೆಲಸ ಮುಗಿಸ್ಕೊಂಡೆ ಆದಷ್ಟು ಬೇಗ ಬಂದ್ಬಿಡು ಗುಂಡು. ಕೆಲಸ ಮುಗಿದ್ಕೊಂಡೆ ಬಂದ್ಬಿಡ್ತೀನಿ ಅಜ್ಜಿ. ಹುಷಾರು. ಇನ್ನೂ ಏನಾದರೂ ಮಾತಾಡೋದಿದ್ರೆ ಮಾತಾಡು. ಇಲ್ಲ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಮಲ್ಲಿ, ಹೋಗಮ್ಮ, ನಿಮ್ಮ ಅತ್ತೆ ಕರೆದು ಬಾ. ಗೆಳೆಯ, ಈ ಮನೇಲಿ ಹಳ್ಳಿ ಸೇರ್ಕೊಡುತ್ತಲ್ಲ, ಅದೇ ತರ ಕಾರ್ಲು ಸೇರ್ಕೊಂಡ್ಬಿಟ್ಟಿದೆ ಕಣ. ಸಿಕ್ಕಾಪಟ್ಟೆ ಗೊತ್ತಾಯ್ತು. ಮಲಗಿಲ್ವಾ ನೀನು? ಮಲಗಕ್ ಬಿಟ್ರೆ ತಾನೆ. ಏನದು ಆನ್ಲೈನಲ್ಲೇ ಸರಸಲ್ಲಪ್ಪ, ಮುತ್ತಿನ ಮಳೆಯಲ್ಲೇ ಸುರಿಸ್ಬಿಟ್ಟಲ್ಲ ಗೆಳೆಯ. ಅಮೃತಧಾರೆ,